ಆಡಿಯೋದಲ್ಲಿ ಏನು ಬೇಕೋ ಹೇಳಬೇಕೋ ಅದನ್ನ ನಾನು ಹೇಳಿದ್ದೇನೆ. ಸಿಎಂ ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಅವರ ಆಡಿಯೋ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸೊ ಇದರ ಬೆನ್ನಲ್ಲೇ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ರಿಂದ 6 ಪಂಚಾಯಿತಿಗಳಲ್ಲಿ ದುಡ್ಡು ಕೊಟ್ಟು ಮನೆ ಪಡೆದಿದ್ದಾರೆ. ನಾನು ಪತ್ರ ಕೊಟ್ಟಿದ್ರೂ ಆಗಿಲ್ಲ, 4 ಪತ್ರ ಕೊಟ್ಟಿದ್ದೀನಿ. ಭ್ರಷ್ಟಾಚಾರದ ಬಗ್ಗೆ ಸತ್ಯ ಹೇಳಿದ್ದೇನೆ ಅಂತ ಶಾಸಕ ಬಿ.ಆರ್. ಪಾಟೀಲ್ ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ, ನಮ್ಮ ಸರ್ಕಾರ ಇದ್ರೂ ನಮಗೆ ಯಾವುದೇ ಥರದ ಒಂದು ಬೆಲೆ ಸಿಗ್ತಾ ಇಲ್ಲ. ಪತ್ರಗಳನ್ನ ಬರೆದ್ರೂ ಕೂಡ 4 ಪತ್ರ ಬರೆದಿದ್ದೀನಿ, ಆದರೆ ಯಾವುದೇ ಥರದ ಒಂದು ರೆಸ್ಪಾನ್ಸ್ ಇಲ್ಲ. ಆದರೆ ಪಂಚಾಯಿತಿ ಮೆಂಬರ್ ಪತ್ರ ಬರೆದ್ರೆ ಮನೆ ಮಂಜೂರು ಮಾಡ್ತಾರೆ, ಶಾಸಕನಾಗಿ ನಾನು ಬರೆದ್ರೂ ಕೂಡ ಮನೆ ಮಂಜೂರು ಮಾಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಈ ರೀತಿಯಾಗಿ ಹೇಳಿಕೆಯನ್ನ ಬಿ.ಆರ್. ಪಾಟೀಲ್ ಕೊಟ್ಟಿದ್ದಾರೆ. ನಾನೇ ಮಾತಾಡದ್ದು, ನಾನು ಎಲ್ರಿಗೂ ಹೇಳಿದ್ದೀನಿ, ನಾನೇ ಮಾತಾಡೋದು. ಸರ್ ಏನ್ ಸರ್ ಆ ರೀತಿ ಒಂದು ಸರ್ಕಾರದಲ್ಲಿ ನಡೀತಾ ಇದೆ? ಹಾಗಾದ್ರೆ ನಾನು ಏನು ಹೇಳಬೇಕಾದದನ್ನು ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ, ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಕರೆದಿಲ್ವ ತಮ್ಮ? ನೀನು ಕರೆದಿಲ್ಲ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆಯಾ? ಹಾಗಾದ್ರೆ ಎಲ್ಲಾ ಸರ್ಕಾರಗಳಲ್ಲಿ ನಡೆದಿತ್ತು. ಇಲ್ಲಿ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಾಗಬಾರ್ದಾಗಿತ್ತು. ಸರ್ ತಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ತಮ್ಮ ಕ್ಷೇತ್ರ ರೀತಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ, ಎಲ್ಲ ಎಮ್ಎಲ್ಎಗಳು? ಎಲ್ಲರಿಲ್ಲ, ಒಂದು 5-6 ಪಂಚಾಯತ್ಗಳಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಪತ್ರ ಕೊಟ್ಟದ್ದು ಆಗಿಲ್ಲ, 4 ಪತ್ರ ಕೊಟ್ಟಿದ್ದೀನಿ. ನನ್ನ ಕ್ಷೇತ್ರಕ್ಕೆ ಮನೆಗಳು ಕೊಡಬೇಕು ಆಗಿಲ್ಲ. ಅವರು ಪಂಚಾಯತ್ ಚೇರ್ಮನ್ಗಳು ಹೋದ್ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಅವ್ರು ನಮ್ಮ ನಾಯಕರು. ಹೇಳ್ತೀನಿ. ಎಐಸಿಸಿ ಕೂಡ ಈ ಸಂಬಂಧ ತಮ್ಮ ಆಡಿಯೋ ತರಿಸ್ಕೊಂಡಿದೆ. ಇಲ್ಲ, ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಎಐಸಿಸಿ ಸರ್ಕಾರ ಅಲ್ವಾ ಸರ್? ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದೆ. ಏನ್ ನೆಗೆಟಿವ್ ಏನ್ರಿ? ಸರ್ಕಾರ ಇಲಾಖೆಯಲ್ಲಿ ಶಾಸಕರೇ ಬಹಿರಂಗ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ. ಇಲ್ಲ, ನಾ ಸತ್ಯವೇ ಹೇಳಿದ್ದೀನಿ. ತಮ್ಮ ಆಡಿಯೋ ರಿಲೀಸ್ ಆಗಿದೆ. ಆಡಿಯೋ ತಾವೇ ಮಾತಾಡಿದ್ದೆ? ನಾನೇ ಮಾತಾಡದ್ದು, ನಾನು ಎಲ್ರಿಗೂ ಹೇಳಿದ್ದೀನಿ, ನಾನೇ ಮಾತಾಡೋದು. ಸರ್ ಏನ್ ಸರ್ ಆ ರೀತಿ ಒಂದು ಸರ್ಕಾರದಲ್ಲಿ ನಡೀತಾ ಇದೆ? ಹಾಗಾದ್ರೆ ನಾನು ಏನು ಹೇಳಬೇಕಾದದನ್ನು ಹೇಳಿದ್ದೀನಿ. ಮಾನ್ಯ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ತಮ್ಮ ಸರ್ಕಾರದ ವಿರುದ್ಧನೇ ಈ ರೀತಿಯಾಗಿ ಆರೋಪವನ್ನ ಮಾಡ್ತಿರುವಂತಹ ಬಿ.ಆರ್. ಪಾಟೀಲ್ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಸಂಕಷ್ಟ ಎದುರಾಗಬಹುದಾಗಿದ್ರೆ, ಶಿಸ್ತು ಕ್ರಮ ಆಗುತ್ತಾ ಹಾಗಿದ್ರೆ? ಬಹಳ ಮುಖ್ಯವಾಗಿರುವಂತದ್ದು ಎಲ್ಲ ಒಂದ್ ಕಡೆ ಬಿ.ಆರ್. ಪಾಟೀಲ್ ಅವರ ಆ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗಿರುವಂತ ಬೆನ್ನಲ್ಲೇ ಪ್ರತಿಪಕ್ಷಗಳು ಅದನ್ನೇ ಕೂಡ ಅಸ್ತ್ರವನ್ನಾಗಿ ಬಳಸ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿ.ಆರ್. ಪಾಟೀಲ್ ಇವತ್ತು ಅಂತಿಮವಾಗಿ ಕೂಡ ಅದು ಸಂಬಂಧಪಟ್ಟಿಗೆ ಸ್ಪಷ್ಟಪಡಿಸತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಾನು ಹೇಳಿರುವಂತದ್ದು ಎಲ್ಲವೂ ಸತ್ಯವಾಗಿದೆ. 4-5 ಗ್ರಾಮ ಪಂಚಾಯತಿಗಳಲ್ಲಿ ದುಡ್ಡು ಕೊಟ್ಟು ಮನೆಗಳನ್ನ ಮಾಡಿಸ್ಕೊಂಡಿರುವಂತದ್ದಿದೆ. ನಾನು ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೇನೆ ಕೂಡ. ಸೊ ಹಾಗಾಗಿ ನಾನು ವಾಸ್ತವ ಏನಿದೆ ಅದನ್ನಷ್ಟೇ ನಾನು ಹೇಳಿದ್ದೇನೆ, ಇದು ಸತ್ಯ ಅನ್ನುವಂತ ಮಾತನ್ನ ಬಿ.ಆರ್. ಪಾಟೀಲ್ ಅವರು ಹೇಳಿರುವಂತದ್ದು. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ಗೆ ಕೂಡ ಇದು ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ಪಕ್ಷದ ಮಟ್ಟದಲ್ಲಿ ಎರಡರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆಯನ್ನು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಜಮೀರ್ ಅಹಮದ್ ಅವ್ರ ಜೊತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಸೊ ಹಾಗಾಗಿ ಬಿ.ಆರ್. ಪಾಟೀಲ್ ಅವ್ರನ್ನು ಕೂಡ ನಿನ್ನೆ ಭೇಟಿ ಆಗ್ಬೇಕಾಗಿತ್ತು, ಆದ್ರೆ ಇನ್ನೂ ಭೇಟಿ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಬಹುಶಃ ಇವತ್ತು ಸಂಜೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ. ಆದ್ರೂ ಕೂಡ ಇದೆಲ್ಲದ ನಡುವೆ ಜಮೀರ್ ಅಹಮದ್ ಅವರು ಕೂಡ ಬಿ.ಆರ್. ಪಾಟೀಲ್ ಅವರ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಅಸಮಾಧಾನವನ್ನ ಕೂಡ ಸಿಎಂ ಬಳಿ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬರುತ್ತೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗಂಭೀರವಾಗಿ ತೆಗೆದುಕೊಂಡಿದೆ. ಸೊ ವರದಿಯನ್ನು ಕೊಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಬಿ.ಆರ್. ಪಾಟೀಲ್ ಅವರು ಆರಂಭದಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಒಂದ್ ರೀತಿ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಗೊಂದಲಕ್ಕೆ ಅವಕಾಶ ಆಗುವಂತೆ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿ.ಆರ್. ಪಾಟೀಲ್ ಅವರ ಬಳಿ ಮಾತುಕತೆ ನಡೆಸಬಹುದು, ಕರೆಸ್ಕೊಂಡು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರಬಹುದು ಅಂತ ಹೇಳಲಾಗ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.